ನನಗೆ ರಾಧಿಕಾ ಪಂಡಿತ್ ಬಿಟ್ಟು ನಾನು ಜಾಸ್ತಿ ಯಾರನ್ನೂ ಅಡ್ಮೈರ್ ಮಾಡಲ್ಲ. 18 ವರ್ಷ ಪೇಷನ್ಸ್ ಇಟ್ಕೊಂಡು ಸೇರೋದಿಬೇಕು ಇವಾಗ. ನೋಡಿ ಮುಂಬೈ ಹಿಂಗೆ ಅಯ್ಯೋ ಇದಕ್ಕೆ ಯಾರ ನೋಡಿಲ್ಲ ಅವಾಗಿಂದನೂ ಫಸ್ಟ್ ಟೈಮ್ ಜೆರ್ಸಿ ಹಾಕೊಂಡಿರೋದು RCB ಜೆರ್ಸಿ. ಟ್ವೀಟಿ ಅಂತೆ ಚೆನ್ನಾಗಿದಲ್ಲ. RCB. Hello guys, welcome back to my YouTube channel. our YouTube ಚಾನಲ್. ಸೊ ಇದು ನಾನೊಂದು ಇವತ್ತು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಅವಳಿಗೋಸ್ಕರ ಒಂದು RCB ಜರ್ಸಿ ಆರ್ಡ್ರ್ ಮಾಡಿದ್ದೀನಿ. ಬಿಕಾಸ್ ಅವಳು ತುಂಬ ಇಷ್ಟ, ಅವಳು ಕ್ರೇಜಿ ಫ್ಯಾನು. ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಇಯರ್ ಕಪ್ ವಿನ್ ಆಯ್ತಲ್ಲ, ಸೊ ಅದಕ್ಕೆ ಈ ವರ್ಷ ಜರ್ಸಿ ಇಸ್ ವೆರಿ ಸ್ಪೆಷಲ್. ಅದಕ್ಕೆ ಅದಕ್ಕೆ ಬೇರೆ ಕಸ್ಟಮೈಸ್ಡ್ ಇದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ಅವಳ ಎಕ್ಸ್ಪೀರಿಯನ್ಸ್, ಅವಳ ಖುಷಿ, ಅವಳೆಷ್ಟು ಖುಷಿ ಬೀಳ್ತಾಳೆ ಏನು ಅಂತ. ಸೊ ಇದು ಹೋಗಿ ನಾನು ಹೋಗಿ ಲೈಕ್ ನಮ್ಮ ಮನೆಗೆ ಆರ್ಡ್ರ್ ಮಾಡಿದ್ದು. ಸೊ ಅಲ್ಲಿ ಬಂದಿತ್ತು, ನಾನು ತೊಗೊಂಡು ಬಂದೆ. ಇವಾಗ ಅದು ಅವಳಿಗೆ ಸರ್ಪ್ರೈಸ್ ಮಾಡೋಣ. ಸೊ ಗೈಸ್ ನಂದು ಏನು ಪ್ಲ್ಯಾನ್ ಅಂದರೆ ಇದನ್ನೆಲ್ಲನೂ ಮಚ್ಚಿಕ್ಕೋಣ ಇದನ್ನು ಆ್ಯಂಡ್ ವಿಲ್ ಟೆಲ್ ಹರ್ ಟು ಫೈಂಡ್ ಇಟ್ ಔಟ್. ಲೆಟ್ಸ್ ಸಿ. ಅವಳ ಪೇಷನ್ಸ್ ಅಂತೂ ಇಲ್ಲ, ಆ್ಯಸ್ ಯು ಗೈಸ್ ನೋ ಅವಳಿಗೆ ಪೇಷನ್ಸ್ ಇಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ಜೊತೆ ನೀವು ಎಂಜಾಯ್ ಮಾಡಿ ವ್ಲಾಗ್ನ. ತಾಳ್ಮೆ ಇರಲ್ಲ ಸ್ವಲ್ಪ ಜನರಿಗೆ ಒಂಚೂರು ಲೈಫಲ್ಲಿ ಏನಕ್ಕಂತ ಹುಡ್ತಾರೋ. ನಿಂಗೊಂದು ಸರ್ಪ್ರೈಸ್ ಇದೆ, ಅದೇ ನೀನು ವೇಟ್ ಮಾಡ್ತಾ ಇದೆಯಲ್ಲ ಇಷ್ಟು ದಿನ ಇಂದ ಜರ್ಸಿಗೋಸ್ಕರ. ಟೋಪಿ ಹಾಕಿದ್ದು. ಸೊ ಗೈಸ್ ಆಸ್ ಯು ಆಲ್ ನೋ, ಇವಳಿಗೆ ಹೇಳ್ತೀನಿ. ಸೊ ನಾನು ಈ ರೂಮಲ್ಲೆಲ್ಲ ಮಚ್ಚಿಕ್ಕಿದ್ದೀನಿ, ಅದು ನೀನು ಹುಡುಕ್ಬೇಕು. ಸೊ ನೀನು ಅದನ್ನ ಹುಡುಕ್ಬೇಕು. ಲಿತಿ ನೀನು ಸುಮ್ಮನೆ ಎದ್ಬಿಡು, ಅವಳು ಹುಡುಕ್ಲಿ. ಬೇಡ, ಅವಳು ಹುಡುಕ್ಲಿ. ಲಿತಿ ನೀನು ಸುಮ್ಮನೆ ಇರು. ಬೇಕಂದ್ರೆ ಸರ್ಚ್ ಮಾಡು. ಗುಡ್ ಲಕ್ ಸರ್. ಕಲ್ಮಶ ಇಲ್ದಿರೋ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ನಾನು ಹೇಳಿದ್ನಲ್ಲ ಗೈಸ್, ಅವ್ಳು ಪೇಷನ್ಸ್ ಇರಲ್ಲ ಅಂತ. ಓಕೆ, ಏನಾದ್ರೂ ಲೈಫಲ್ಲಿ ಬೇಕು ಅಂದ್ರೆ ಕಷ್ಟ ಬೀಳ್ಬೇಕು. ರಾಜವಲ್ಲಿ ಒಂದು ಮಾತು ಹೇಳಿದ್ರೆ 1000 ಅರ್ಥ ಇರುತ್ತೆ. ಹುಡುಕು ಬೇಗ, ಮ್ಯಾಚ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಿನ್ 7:30 ಗಂಟೆ ಅದು ಸಿಗುತ್ತಾ ಅಂತ ಡೌಟ್ ನನಗೆ. ನಿನ್ ರೂಮಲ್ಲೇ ಐತೆ, ನೀನೇ ಹುಡುಕ್ಬೇಕು. ಒಂದು ನಿಮಿಷ ಸುಮ್ಮನೆ ಇರು ಗೈಸ್. ಇವಳಿಗೆ ನೋಡಿ ಗೈಸ್, ಅವಳಿಗೇನೋ ಟಾಸ್ಕ್ ಕೊಟ್ರೆ ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅಂತವಳೆ. ಅದಕ್ಕೆ ಸುಮ್ಮನೆ ಇದ್ಬಿಡು, ಅಕ್ಕ ಹುಡುಕ್ಲಿ. ಹಾಂ ನೀನು ಹೌದಾ, ನೀನು ಸುಮ್ಮನೆ ಇರು. ಅವಳು ಡೋರಿಂದ ಕೆಳಗಡೆ ಬಗ್ಗೆ ನೋಡಿದ್ಲಂತೆ. ಬೆಡ್ ಕೆಳಗಡೆ ಅಲ್ಲ, ಬೆಡ್ ಕೆಳಗಡೆ ಯಾರನ್ನ ಹಾಕ್ಬೋದಾ? ಹೌದು ಅಭ್ಯಾಸ ನೋಡಿ. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಆಮೇಲೆ ಹೆಂಗ್ ತೆಗಿಯೋದು? ಈ ರೂಮಲ್ಲೇ ಆಯ್ತಾ? ನಿಜ ಈ ರೂಮ್ ನಾನು ಡೋರ್ ಲಾಕ್ ಮಾಡಿದ್ದೆ, ನಾನು ಆಚೆ ಬಂದ್ನಾ? You cannot do this much also for RCB. ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ಹೆಸರು ಇಟ್ಟಿದ್ದಾರೆ ಭರತ್ ಕುಮಾರ್. ಕನ್ನಡದ ಕುಲಪುತ್ರ. ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕರ್ನಾಟಕದಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀವಿ. 18 ವರ್ಷ ಪೇಷನ್ಸ್ ಇಟ್ಕೊಂಡು ಮತ್ತೆ ಬಟ್ 18 ಆಕ್ಚುಲಿ ಅವಾಗ ಚಿನ್ನು ಮಗು ಇದ್ದೆ. ಗೆಲ್ಲಿ ಒಂದ್ ಮ್ಯಾಚ್ ಗೆದ್ರೆ ನಮ್ಗೆ ಖುಷಿ ಆಗೋದಲ್ಲ, ಅಷ್ಟು ಮೆಚುರಿಟಿ ಇಲ್ಲ, ಗೆಲ್ಲೇಬೇಕು ಕಪ್ ಅಂತೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಗೈಸ್ ಅವಳು ಕಬಡ್ ನೋಡಿ ಗಾಬರಿ ಬೀಳ್ಬೇಡಿ, ತುಂಬ ಗಲೀಜಾಗಿರೋದು. ಐನು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನನಗೆ ಧಮ್ಕಿ ಇದು ಕೊಡ್ತಾಳೆ, ಏನಂತಾರೆ ಅದಕ್ಕೆ, ಆವಾಜ್ ಆಗ್ತಾಳೆ ಎಲ್ಲಿ ಅಂತ. ಎಸ್ ಗುಡ್ ಗರ್ಲ್. ಕೆಳಗಡೆ ಬಗ್ ನೋಡುದು. ಈ ಸ್ನ್ಯಾಪ್ ಎಕ್ಸಾಮ್ ನೀರು ಛೀ, ಡಿಸೆಂಬರ್ ಮಂತ್ ಎಂಟ್ರೆನ್ಸ್ ಎಕ್ಸಾಮ್ ಬರಕ್ಕೆ ಹೋಗಿದ್ದೆ ಆ ನೀರು. ನಾನು ಇದು ನೋಡ್ತೀರ ಎಲ್ಲ ನೋಡ್ತೀನಿ. 18
ಇದ್ರಲ್ಲೆಲ್ಲ ಹಾಕ್ಕೊಡಲ್ಲ ಅಂದ್ರಾಗಲ್ಲ ಆಮೇಲೆ ಹೊಡೆದ ಹಾ ಅಷ್ಟು ಕಾಮನ್ ಸೆನ್ಸ್ ಇಲ್ಲಮ್ಮ ಅವಳಿಗೆ. ಬಾಲ್ಕನಿ ಯಾರನ್ನ ಬಾಲ್ಕನಿನೇ ತೆಗ್ದಿದ್ದಿಲ್ಲ ನಾನು ನೋಡ ಮಗುಗಿರೋ ಬುದ್ಧಿ ನಿಂಕಿಲ್ಲ. ಆಡಿಸುವ ತನ್ನ ಕೈ ಕೆಲಕದಲ್ಲಿ ಎಲ್ಲಾಗಿದೆ. ಫೈನಲಿ ಸಿಕ್ತು. ತಲೆ ಸುತ್ಬಿಡ್ತು ನಂಗೆ. ನೀರು ಕೊಡು. ಅದಕ್ಕೆ ಗೈಸ್ ನೀರು ಕೊಂಡಿದ್ದು ಅದು ಆ ಬಾಟ್ಲು ಗ್ರೀನ್. ನಾನು ಹಾಕ್ತೀವಿ ಜರ್ಸಿ ಪಿಂಕ್ ಕಲರ್ ಹಾಕ್ತಿದ್ಯಾ? ನಿಂಗೆ ಇಷ್ಟ ಅಲ್ಲ? ಪಿಂಕ್ ಏನ್ ಇಷ್ಟ, ನಂಗೆ ಬ್ಲ್ಯಾಕ್ ಇಷ್ಟ. ನೋಡಲ್ಲಿ ಯಪ್ಪ ನಂಗೆ ನಿತಿನ್ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಯಾವಾಗ ನಮಗೆ ಸಿಗೋದು RCB ಜಾಸ್ತಿ ಒರಿಜಿನಲ್ ಅಂತ ಲಿಕ್ವೇಸಲ್ಲಿ. ಎಷ್ಟು ರೂಪಾಯಿ ಆಯ್ತು? ಹಾ ಅವಳ ಎಕ್ಸ್ಪ್ರೆಷನ್ ನೋಡುವ ಇದೆ. ವಿರಾಟ್ ಕೊಹ್ಲಿ ನಂಬರ್ ಐತೆ. ನಂಬರ್ ಅಂತ ಆಗ್ತಿದ್ಯಾ ವಿರಾಟ್ ನೋಡು. ಕೊಹ್ಲಿ? ಏನ್ ಆಗ್ತದೆ ನೀನೇ ನೋಡು. ಮೈ ಗಾಡ್ ಹೆಂಗಿದೆ ನೋಡು ಫ್ಯಾನ್ ಜರ್ಸಿ. ಇವ್ನು ನೋಡಿ ಕರೆಕ್ಟಾಗಿ ಬರ್ತೈತೆ RCB ಕತ್ತು. ಕರೆಕ್ಟ್. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅನ್ವಿತಾ 18 ಲಿಕ್ಕಿ ಕ್ರೇಜಿ ನಮ್ ಸ್ಟಾರ್. ಸರಿ ಬೇಗ ಹಾಕು ಹಾಕು ಗೈಸ್ ನಮ್ ಸ್ಟಾರ್. ಹಂಗೆ ಬರ್ತೀನಿ ಪರ್ಫೆಕ್ಟ್. ಇವತ್ತು ಮ್ಯಾಚ್ ಬೇರೆ ಇದೆ ನೋಡ್ದ, ಕರೆಕ್ಟ್ ಟೈಮಿಗೆ ಬಂದೈತೆ. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದು. ನಾನು ಫಸ್ಟ್ ಟೈಮ್ ಹಾಕೊಂಡಿರೋ ಜೆರ್ಸಿ. ಇದು ತೆಗ್ದೇ ಇಲ್ಲ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಜೆರ್ಸಿ ಹಾಕೊಂಡಿರೋದು RCB ಜೆರ್ಸಿ. ಅಯ್ಯೋ ಈ ಖುಷಿ ಬರೀ RCB ಫ್ಯಾನ್ಸ್ ಅವ್ರಿಗೆ ಅಷ್ಟೇ ಅದು ಹೆಚ್ಚಾಗಿರುತ್ತೆ. ಫಸ್ಟ್ ಜೆರ್ಸಿ ನಮ್ದು ಹೆಂಗಿರುತ್ತೆ. ನಾನು ಫಸ್ಟ್ ಒಂದು ಎಷ್ಟೆಲ್ಲ ಬರ್ಸ್ಬಿಟ್ಟವಳೆ. ಲಿಕ್ಕಿ ಲಿಕ್ಕಿ ರಚ್ಚ ಅಂತ ಬರ್ಸ್ಬೇಕಿತ್ತು. ನಂಗೆ ಆ್ಯಕ್ಚುಲಿ ಲಿಕ್ಕಿ ಅಂದರೆ ಇಷ್ಟ ಆಗಲ್ಲ. ಲಿಖಿತ ಅಂತ ಅಂದರೆ ಹಾಕೋಕ್ಕಾಗಿಲ್ಲ, ಅಲ್ಲಿ ಜಾಗ ಇರಲಿಲ್ಲ. ಪರ್ಫೆಕ್ಟ್ ಆಗೈತಲ್ಲ, ಸೈಜ್ ಪರ್ಫೆಕ್ಟ್ ಆಗಿ ಬಂದೈತೆ. ಸ್ಟಾರ್ ಬ್ರೋ, ಸ್ಟಾರ್. ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿದ್ದೀರಾ? ನಿಜ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿ ಕಾಣಿಸ್ತಾ ಇದ್ದ. ನಂಗೆ ಅನಿಸ್ತೈತೆ ನೀನು ಹೆಂಗೈತೆ? ಅದಕ್ಕೆ ಸೋತೋಗಿತ್ತು. ಅಯ್ಯ ಅದು ಒಂದು ಮ್ಯಾಚ್ ಸೋತಾಗಿತ್ತು. ಇವತ್ತು ಮ್ಯಾಚ್ ಐತೆ, ನಾವೇ ಗೆಲ್ಲೋದು. ಮುಂಬೈ ಇಂಡಿಯನ್ಸ್ RCB ಕಪ್ಪು CSK ತಪ್ಪು. ನಾನು ಹೇಳ್ಕೊಟ್ಟಿದ್ದಮ್ಮ. ಯಾರಿಗೆ? ಗೈಸ್ ಅವಳನ್ನ ಟ್ಯೂಷನ್ ಕರ್ಕೊಂಡು ಹೋಗಲ್ಲ ಅಂತಾರೆ. ಮ್ಯಾಮ್ ನೀವು ಈ ವ್ಲಾಗ್ ನೋಡ್ತಿದ್ರೆ ಅವ್ಳು ಇನ್ನೂ ಹೋಮ್ವರ್ಕ್ ಬರ್ದಿಲ್ಲ ಮ್ಯಾಮ್. ಅವ್ರ ತಾತ 3 ದಿವಸ ಆಗಿದೆ ಅಂತ ಅವ್ರು ಹೇಳ್ತಾರೆ. ಹೇಳು, ರೆಕಾರ್ಡ್ ಮಾಡೋರ್ನ. ಮಾಡಿರಲ್ಲ ಹಾ ಬೈದ್ಲು ಗೊತ್ತಾ? ಬೈದ್ರಂತೆ ಮ್ಯಾಮು. ಬೈಸ್ಕೊಂಡ್ರು ಹೋಮ್ವರ್ಕ್ ಮಾಡ್ತಾ ಇಲ್ವಾ? ಮಾಡ್ತೀನಿ ಆಮೇಲೆ ಬಂದು. ಇವಾಗ ಹೋಗಿ ಮಾಡೋಕೆ ಫಸ್ಟು. ನಾವು ಓದ್ತಾ ಇದೀವಿ, ಹೋಗಿ ಆಚೆ ಹೇಳು. ಗೈಸ್ ಆಕ್ಚುಲಿ ನಂಗೆ ಎಷ್ಟೋ ದಿವಸದಿಂದ ಹುಷಾರಿರಲಿಲ್ಲ. ಆ್ಯಂಡ್ ದಿಸ್ ಮೂಮೆಂಟ್ ವಾಸ್ ಲೈಕ್ ಸಮಥಿಂಗ್ ತುಂಬ ರಿಫ್ರೆಶಿಂಗ್ ಅನಿಸ್ತು ನನಗೆ. ಒಂಥರ ಇಟ್ ವಾಸ್ ಲೈಕ್ ಔಟ್ ಆಫ್ ಬಾಕ್ಸ್. ಅವಳಿನ್ನೂ ಝೂಮ್ ಆಗೋಯ್ತಿರು. ಅವಳಿನ್ನೂ ಝೂಮ್ ಆಗ್ಬಿಟ್ಟವಳೆ. ಅವಳಿನ್ನೂ ಕೊಡಿಸ್ತೀನಿ ಅನ್ಕೊಂಡೇ ಇದ್ಲು. ಬರುತ್ತೆ ಕೊಡಿಸ್ತೀನಿ ನಾನು ಅಂತ ಹೇಳ್ತಾ ಇಲ್ಲ. ಫೈನಲಿ ನನ್ನ ಲೋ ಟೈಮಲ್ಲಿ ನೀನು ಕೊಡಿಸಿದ್ಯಾ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಏನು ಹೇಳಿ, ನಾನು ಏನು ಹೇಳ್ಬೇಡ. ಇನ್ನೊಂದು ಸರ್ಪ್ರೈಸ್ ನನಗೆ ಪ್ಲಾನ್ ಮಾಡು. ನಂಗೆ ಏನಾದರೂ ಕೊಡ್ಸು. ಏನಾದ್ರೂ ಕುಡಿತೀರಾ ಕೋಲ್ಡ್ ಆಗಿ? ಏನು ಬೇಡ, ಪರವಾಗಿಲ್ಲ. ಏನು ಬೇಡ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗೈಸ್. ನಂಗೆ ಎಲ್ಲ ಪ್ರತಿಯೊಂದು RCB ಫ್ಯಾನ್ಗೂ ಗೊತ್ತಿರೋದೈತೆ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಂಗೆ CSK ಜರ್ಸಿ ತಂದ್ಬಿಟ್ಟಿದ್ರು. ಮೊದ್ಲೇ ಎಡ್ಬಿಡಂಗಿ ಜೀವನ. ಸೂತ್ರ ಬೇರೆ ಕಿತ್ತೋಗಿದೆ. ಎಲ್ಲೋಗಿ ಬೀಳ್ತೀನೋ, ಏನ್ ಹಾಕ್ತೀನೋ, ಉಳಿತೀನೋ ಇಲ್ವೋ. ನಾನು
ಅವಾಗ ಏನ್ ಬುದ್ಧಿ ಇತ್ತು? ಅವಾಗೇನು ಹಾಕೊಂತ ಇದ್ದೆ ನಾನು, ಹಂಗೆ ಅವಾಗ ಗೊತ್ತಾಗ್ತದೆ. ಇವಾಗ RCB ದಟ್ ಇಸ್ ಎಮೋಷನ್, ಎಸ್ಪೆಷಲಿ ದಿಸ್ ಸ್ಟಾರ್. ವಿ ಆಲ್ ಆರ್ ವೇಟಿಂಗ್ ಸಿನ್ಸ್ 18 years and finally the star is there. ಆ್ಯಂಡ್ ನಾನು 19 years, ಯಾಕಂದರೆ ಒಂದು ವರ್ಷ ನನಗೆ ಜರ್ಸಿ ಇರಲಿಲ್ಲವಲ್ಲ, ಅದಕ್ಕೋಸ್ಕರ ಇವಾಗ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸಂಗೀತ, ಥ್ಯಾಂಕ್ ಯು. ಈ ಸತಿನೂ ನನ್ನ ಜರ್ಸಿ ಬಂದಿದೆಯಲ್ಲ, ಅದಕ್ಕೆ ಕಪ್ಪಿಡಿದ್ದೀವಿ. ಸೊ ಇವತ್ತು ಬೇರೆ ಮ್ಯಾಚ್ ಇದೆ, ಮ್ಯಾಚ್ ದಿನಾನೂ ಬಂತಲ್ಲ, ಐ ವಾಸ್ ಸೋ ಹ್ಯಾಪಿ. ಆಕ್ಚುಲಿ ಲಾಸ್ಟ್ ಮ್ಯಾಚ್ಗೆ ಬರ್ಬೇಕಾಗಿತ್ತು, ಅಲ್ಲಿ ಆಗಿತ್ತು. ಇರಲಿ ಪರವಾಗಿಲ್ಲ, ಅದು ಮ್ಯಾಚ್ ದಿವಸ ಬಂತಲ್ಲ. ಐ ಆಮ್ ಟ್ರೂಲಿ ವೆರಿ ವೆರಿ ಹ್ಯಾಪಿ. ಹೇಳು ದಿನ ನನಗೆ ಅವಾಗ ಒಂದು ವಾರ ಗೈಸ್ ದಿನ ನಂಗೆ RCB ಜರ್ಸಿ ಬೇಕಾಗಿದೆ, ನಂಗೆ RCB ಜರ್ಸಿ ಬೇಕು. ಯಾವಾಗಲೂ ಕೇಳ್ತಿದ್ದೆ, ಯಾವಾಗ್ಲೂ ಅಂದ್ರೆ ಟಾರ್ಚರ್ ಜಾಸ್ತಿ ಕೊಡ್ತಾರೆ. ಡೈರೆಕ್ಟ್ ಆಗಿ ಕೇಳಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋದು, ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳ್ಸೋದು, ನೋಡಿ ಅವ್ರು ಹಾಕೊಂಡವ್ರು ಇವ್ರು ಬಟ್ ಒಂದ್ಸತಿ ನನ್ಗೆ ಕೇಳಿದ್ಲು, ನಿಮ್ಗೆ ಫ್ಯಾನ್ ಜರ್ಸಿ ಬೇಕಾ ಇಲ್ಲ ಅಂದ್ರೆ ಪ್ಲೇಯರ್ ಜರ್ಸಿ ಬೇಕಾ ಅಂತ. ನಂಗೆ ಫ್ಯಾನ್ ಜರ್ಸಿಗಿಂತ ನನ್ನ ಪ್ಲೇಯರ್ ಜರ್ಸಿ ಸ್ವಲ್ಪ ಕ್ಲಾಸಿ ಅನಿಸ್ತು. ಬಿಕಾಸ್ ನಂಗೆ ಅಡ್ವರ್ಟೈಸ್ ಎಲ್ಲ ಸ್ವಲ್ಪ ಅಷ್ಟು ನನ್ನ ಪ್ರಕಾರ ನನಗೆ ನನ್ನ ಇದ್ರ ಮೇಲೆ ಬೇಕಿರಲಿಲ್ಲ. ಬಟ್ ದಿಸ್ ಈಸ್ ವೆರಿ ಕ್ಲಾಸಿ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅವ್ರಿಗಿಂತ ಎಲ್ಲ ನನಗೆ ಮೇನ್ ನನ್ನ RCB ಬೇಕಾಗಿತ್ತು. ಇದು ಫ್ಯಾನ್ ಜರ್ಸಿ ಗೈಸ್, ಇದು ಇದು ಫ್ಯಾನ್ ಜರ್ಸಿ. RCB ಮೇಲೆ ಒಂದು ಸ್ಟಾರ್ ಬೇಕಾಗಿತ್ತು ನನಗೆ. ಆ ಸ್ಟಾರ್ ಹೇಳ್ಕೊಂಡಿದ್ದೀನಿ ಅವಾಗ, ಬಿಕಾಸ್ ನಮಗೆ ಗೊತ್ತಲ್ಲ ಅದು ಹೆಂಗಿರುತ್ತೆ ಎಮೋಷನ್ಸ್ ಆಗಲಿ ಎಲ್ಲ. ಐ ಆಮ್ ಸೋ ಹ್ಯಾಪಿ, ಐ ಡೋಂಟ್ ನೋ ವಾಟ್ ಟು ಸ್ಪೀಕ್. ನನ್ಗೆ ಹುಷಾರಿಲ್ಲ ಗೈಸ್, ಅದಕ್ಕೆ ನನಗೆ ಇದೊಂಥರ ತುಂಬ ನಾನು ಕುಗ್ಬಿಟ್ಟಿದ್ದೆ. ಬಟ್ ನಿಮ್ಗೆ ಗೊತ್ತಿರುತ್ತೆ, ಮೆಂಟಲಿ ಫಿಸಿಕಲಿನೂ ಕುಗ್ಬಿಟ್ಟಿದ್ದೆ. ಐ ವಿಲ್ ಟೆಲ್ ಯು ಇನ್ ನೆಕ್ಸ್ಟ್ ಬ್ಲಾಗ್ಸಲ್ಲ, ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತೀನಿ ನಾನು ಇನ್ನೂ ಸ್ವಲ್ಪ ಹುಷಾರಾದ್ಮೇಲೆ. ಆ್ಯಂಡ್ ಸೊ ಬಟ್ ಪೀಪಲ್ ಹೂ ನೋ ಲಿಖಿತಾ, ಅವ್ರಿಗೆ ಗೊತ್ತಿರುತ್ತೆ ಅವಳು ಸ್ವಲ್ಪ ಜಾಸ್ತಿ ಇದು ಚೂಸಿ. ಅದಕ್ಕೆ ನಾನು ಅವಳು ಕೇಳ್ಬಿಟ್ಟೆ ತರಿಸಿದ್ದು ಜರ್ಸಿ ಅದ್ಬೇಕಾ ಇದ್ಬೇಕಾ ಅಂತ. ಬಟ್ ಐ ನೆವರ್ ಟೋಲ್ಡ್ ಹರ್ ಯಾವಾಗ ಬರುತ್ತೆ ಏನ್ ಬರುತ್ತೆ ಅಂತ. ಬಟ್ ನಾನು ಜಸ್ಟ್ ಅವಳಿಗೆ ರ್ಯಾಂಡಮ್ ಆಗಿ ಕೇಳಿದೆ ಒಂದಿನ, ನಿಂಗೆ ಯಾವ ತರ ಇಷ್ಟ ಅಂತ ಅಷ್ಟೇ. ಗೈಸ್ ಅವಳಿಗೆ ಗೊತ್ತಿಲ್ದಿರೋದೇ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲ್ಲ. ಬಿಕಾಸ್ ನಾನು ಅವ್ಳಿಗೆ ಅನ್ಬಾಕ್ಸ್ ಬಿಟ್ಟಿದ್ದೀನಿ, ಕೇಳ್ದಿರ ಕೊಟ್ಟಿರೋ ಗಿಫ್ಟ್ಸ್ ನೋಡಿ ಗೈಸ್. 1 2 3 ವಾರ್ಡ್ರೋಬ್ಸ್ ಎಲ್ಲ ಇದೆ ನನ್ನ ಗಿಫ್ಟ್. ಈಗ ನನ್ನ ಗಿಫ್ಟ್ಸ್ ಇದು ತೋರಿಸ್ತೀನಿ ಬೈರು. ಈ ಸ್ಪಾಟು ನನ್ನ ನೋಡಿ ಗೈಸ್, ಗಬ್ಬು ಕೆಳಕ ಇಟ್ಟರೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು. ಇದಂತೂ ಮೇಲ್ಗಡೆ ನಿಮ್ಮ ರಾಧಿಕಾ ಪಂಡಿತ್ ಇಲ್ಲಿರೋ ಹೆಂಗೆ ಇದು ನಮ್ಮ ಅತ್ತೆ ಗಿಫ್ಟ್ಸ್ ಕೊಟ್ಟಿರೋದು ನನಗೆ. ಇದು ಅನ್ವಿತಾ ಕೊಟ್ಟಿರೋದು. ಗೈಸ್ ನನ್ನ ಗಿಫ್ಟ್ಸ್ ನಿಮ್ಗೆ ಹೇಳ್ತೀನಿ ರೀ, ಎಲ್ಲ ಇಂಪಾರ್ಟೆಂಟ್ ಗಿಫ್ಟ್ಸ್ ನನಗೆ ಇಲ್ಲಿರೋದು. ಇದು ಬಂದು ನನ್ನ ಫಸ್ಟ್ ಗ್ಲಾಸು, ನನ್ನ ಸ್ಯಾಲ್ರಿಯಲ್ಲಿ ನಾನು ಫಸ್ಟ್ ಸನ್ ಗ್ಲಾಸಸ್ ತಗೊಂಡಿದ್ದು, ಕಾಸ್ಟ್ಲಿಯಸ್ಟ್ ಸನ್ ಗ್ಲಾಸಸ್. ಅದು ತೋರಿಸ್ತೀನಿ, ಅದು ಯಾವ್ದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್. ಬಟ್ ಅದು ಫೋಟೋ ಇಂಪಾರ್ಟೆಂಟ್ ಫೋಟೋ ಇರೋದಂತ ಅಲ್ಲಿಗೆ. ಯಾವ ಗ್ಲಾಸ್ ತೋರಿಸಿ ಮನೇಲಿ, ಅದು ಯಾವಾಗಲೂ ಹಾಕೊಂತಾಳೆ. ಅದೇ ಇರೋದು 2 ಗ್ಲಾಸು, ಅದನ್ನ ಯಾವಾಗಲೂ ಹಾಕೊಳ್ತೀನಿ ನೋಡಿ. ಈ ಗ್ಲಾಸು ದಿಸ್ ಇಸ್ ಮೈ ಫಸ್ಟ್ ಸ್ಯಾಲ್ರಿಯಲ್ಲಿ ಕಾಸ್ಟ್ಲಿಯಸ್ಟ್ ಗ್ಲಾಸ್ ತಗೊಂಡಿರೋದು ಇದು. ಆಮೇಲೆ ಇದು ಅನ್ವಿತಾ ಕೊಡಿಸಿತ್ತು ನನಗೆ ಗ್ಲಾಸು, ಲೆನ್ಸ್ ಕಟ್ಟಲ್ಲಿ. ವಾಚ್ ಇರು ಹೇಳ್ತೀನಿ, ಅಲ್ಲೇ ಐತಲ್ಲ ವಾಚ್, ಎತ್ಕೊಂಡ್ಬಿಡೋಣ ಇರು. ಅದು ಫಸ್ಟ್ ಪರ್ಚೇಸ್ ಆಯಿತು. ಎಲ್ಲಿದೆ? ಕಾಸ್ಟ್ಲಿ ಪರ್ಚೇಸ್ ಫ್ರಮ್ ಹರ್ ಸ್ಯಾಲ್ರಿ. ಹಾಂ, ಇದು ಕಾಸ್ಟ್ಲಿ ಪರ್ಚೇಸ್ ನನ್ನ ಸ್ಯಾಲ್ರಿಯಲ್ಲಿ. ಇದು ನಾನು ದುಡಿಯೋವಾಗೆಲ್ಲ ಮೆರೀತಿದ್ದೆ, ಇವಾಗ ಸ್ಟೂಡೆಂಟ್ ಆದ್ರಿಂದ ಏನೂ ಮೆರೀತಾ ಇಲ್ಲ ಅಷ್ಟೇ. ಎಲ್ಲರೂ ಅಷ್ಟೇ, ನಾನು ಒಬ್ಳೇ ಅಲ್ಲ. ದಿಸ್ ಇಸ್ ಆಲ್ಸೋ ಮೈ ಫೇವರೇಟ್ ಗಿಫ್ಟ್ ಗೈಸ್. ನನ್ಗೆ ಏನಾದರೂ ಗಿಫ್ಟ್ ಕೊಡ್ಬೇಕಾದ್ರೆ ಅದ್ರಲ್ಲಿ ನಾನಿರೋ ಥರ ಏನಾದರೂ ಕೊಡಿ, ನನಗೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ಅವ್ರು ಯಾಕೆ ನಿಂಗೆ ಕೊಡ್ಬೇಕು. ಆಮೇಲೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಅನ್ವಿತಾ ಇರೋದು. ಇದು ನೋಡಿ, ಇದು ವಾಚ್ ಇದೆ, ಇದು ವಾಚ್ ಇದೆ. ಆಮೇಲೆ ಇದು ಬಂದು ಅನ್ವಿತಾ ರಿಮೋಟ್ ಕಾರ್ ಕೊಡ್ಸಿದ್ದು ನನಗೆ, ಆ ಕಾರಲ್ಲಿದೆ. ಕಾರಲ್ಲಿದೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಫೋನ್, ನಮ್ಮ ಅಣ್ಣ ಕೊಡ್ಸಿದ್ದು ನಾನು ಸೆಕೆಂಡ್ PUC ಅಲ್ಲಿ. ಅದು ಹೆಂಗೆ ಕೊಟ್ಟಿದ್ರು ಅಂದರೆ ನನಗೆ ಆನ್ ಆಗಲ್ಲ. ಹೆಂಗೆ ಕೊಟ್ಟಿದ್ರು ಅಂದರೆ ಫಸ್ಟ್ ಜಿಯೋ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ. ಐ ವಾಸ್ ಸೋ ಪಿಸ್ಡ್. ಆಮೇಲೆ ಇದು ಸಿಗ್ತದೆ. ದಿಸ್ ಇಸ್ ಮೈ ಫಸ್ಟ್ ಆಂಡ್ರಾಯ್ಡ್. ಆ್ಯಂಡ್ ಆ ಫೋನಲ್ಲಿ ತುಂಬ ಮೆಮೊರೀಸ್. ಇದು ನಮ್ಮ ಅತ್ತೆ ಕೊಡಿಸಿತ್ತು ಹೆಡ್ಫೋನ್ಸ್ ನ್ಯೂ ಇಯರ್ಗೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಐಫೋನ್ ಬಾಕ್ಸ್. ಇದು ನನಗೆ ಫಸ್ಟ್ ಐಫೋನ್, ಯಾಕಂದ್ರೆ ನಾನು ತಗೊಂಡಿದ್ದು EMI ಕಟ್ಕೊಂಡು ನಾನು ತಗೊಂಡಿದ್ದೆ, ಫುಲ್ ಕ್ಯಾಶ್ ಕೊಟ್ಟು ನಾನು ತಗೊಂಡಿಲ್ಲ ಗೈಸ್. ನಾವು ಅಷ್ಟೆಲ್ಲ ಸಾಕಾರಲ್ಲ, EMI ಕಟ್ಕೊಂಡೆ ನಾನು ತಗೊಂಡಿತ್ತು. ಆಮೇಲೆ ಇದು ನನ್ನ ಕಸಿನ್ ನಿತಿನ್ ಅಂತ ಥೈಲ್ಯಾಂಡ್ ಕೊಡ್ಸಿತ್ತು. ದಿಸ್ ಇಸ್ ಆಲ್ಸೋ ನೈಸ್. ಅಲ್ಲೇನೋ ಆನೆನೋ ದೇವ್ರ ತರ ಪೂಜೆ ಮಾಡ್ತಾರಂತೆ. ಕೊಡು, ಇಕ್ತೀನಿ, ಎಲ್ಲ ಕೈಯಲ್ಲಿ ಬಿದ್ದೋಗುತ್ತೆ. ಅದು ಕೊಡು, ಬ್ಯಾಗ್ ಇಕ್ಬಿಡು. ರಾಧಿಕಾ ಪಂಡಿತ್ ಇದು. ದಿಸ್ ಇಸ್ ಲೈಕ್
ಇನ್ಮೇಲೆ ಇಡೋ ಅಲ್ಲಿ ಪ್ರಿಷಿಯಸ್ ರಬ್ ಆಗುತ್ತೆ. ಇದು ಪರ್ಫ್ಯೂಮ್ ಇದೆ, ಇದೊಂದು ಪರ್ಫ್ಯೂಮ್ ಬಾಕ್ಸ್ ಇದೆ. ಆಮೇಲೆ ಹೂ ಗೇವ್ ಯು ದಿಸ್? ಅದು ನನ್ನ ಮೆಮೊರೀಸ್ ಅಂತ ಇಟ್ಕೊಂಡು. ಇದು ಫ್ರೀ ಬಂದಿತ್ತು. ಯಾವ್ದು ಸ್ಟೋರು? ಇಲ್ಲ, ಫ್ರೀ ಬಂದಿತ್ತು. ಅದೇ ಯಾವ ಅಂಗಡಿ ಅದು? ಪೈ ಅವ್ರು ಕೊಟ್ಟಿರೋದು ಇದು. ಆಮೇಲೆ ಇದು ನಾನು ಕೊಟ್ಟಿರೋ ಗ್ರೀಟಿಂಗ್ ಕಾರ್ಡ್. ಅದು ಅವೆಲ್ಲ ಸೀಕ್ರೆಟ್, ಅವೆಲ್ಲ ನೋಡಂಗಿಲ್ಲ. ಆಮೇಲೆ ಪರ್ಸನಲ್. ಆಮೇಲೆ ಇದು ಅನ್ವಿತಾ ಕೊಡ್ಸಿದ್ ಬೊಕ್ಕೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಅನ್ವಿತಾದೇ ಇರೋದು. ಇದು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು ರೋಸಸ್. ಹಂಗೆ ಇಟ್ಕೊಂಡಿದ್ದೀನಿ. ಅಂಡ್ ಇದು ಅದೇ ನನ್ನ ಸೆಕೆಂಡ್ ವಾಚ್, ಐ ಮೀನ್ ವಾಚ್ ಅಂತೀನಿ, ಸನ್ ಗ್ಲಾಸಸ್. ಎಸ್, ದೀಸ್ ಆರ್ ಮೈ ಗೈಸ್. ಇದು ನೋಡಿ, ಇದು ನನ್ನ ಫಸ್ಟ್ ಮ್ಯಾಕ್ ಬುಕ್. ಕೆಳಗಡೆ ಬಾಕ್ಸ್ ಇರೋದು ನನ್ನ ಫಸ್ಟ್ ಮ್ಯಾಕ್ ಬುಕ್ ತಗೊಂಡಿದ್ದು. ಅದು ಆಪಲ್ ಸ್ಟೋರ್ಗೆ ಹೋಗಿ ತಗೊಂಡೆ, ವಿತ್ ಕ್ಯಾಶ್ ತಗೊಂಡಿತ್ತು ಅವಾಗ. ದಟ್ ಇಸ್ ಆಲ್ಸೋ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಅದು ನಾನು ಕಷ್ಟಪಟ್ಟು ತಗೊಂಡು ಹೋರಾಡಿ ಬಂದಿರೋದು ಅದು ಲ್ಯಾಪ್ಟಾಪು. ನಮ್ಮ ಅಮ್ಮಂಗೆ ಚಂಬಾಕಿರೋದು. ಇದು ನನ್ನ ಕಸಿನ್ ಮಾಡ್ಕೊಟ್ಟಿದ್ದು, ವಿರಾಟ್ ಕೊಹ್ಲಿ ಅವ್ರದ್ದು ಫೋಟೋ. ಅವಾಗ ಕೇಳಿದ್ದೆ, ನನ್ನ ಬರ್ಡೇ. ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ, ಪ್ಲೇಯರ್ ಆಗಿ ಇಷ್ಟ. ಬಟ್ ನನಗೆ ರಾಧಿಕಾ ಪಂಡಿತ್ ಬಿಟ್ಟು ಇನ್ನು ನಾಟ್ ಲೈಕ್ ದಟ್. IPL ಅಲ್ಲಿ ಕ್ರಿಕೆಟರ್, ಕ್ರಿಕೆಟರ್ ಅಲ್ಲಿ ಎಸ್ ಐ ಲೈಕ್ ಹಿಮ್ ಕಂಪ್ಯಾರಿಟಿವ್. ಬಟ್ ನನಗೆ ರಾಧಿಕಾ ಪಂಡಿತ್ ಬಿಟ್ಟು ನಾನು ಜಾಸ್ತಿ ಯಾರನ್ನೂ ಅಡ್ಮೈರ್ ಮಾಡಲ್ಲ. ಆ್ಯಂಡ್ ಮೋರ್ ಓವರ್, ನೀವೆಲ್ಲ ಮತ್ತೆ ಬರ್ಡೇಗೆ ಹೋಗಿದ್ದಾಗೂ ನೀವು ಏನೇನೋ ಹಾಕಿದ್ರಲ್ಲಿ ಗೈಸ್, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಅದನ್ನ. ನನಗೆ ಜಾಸ್ತಿ ಅಡ್ಮೈರ್ ಮಾಡೋ ಪರ್ಸನ್ ಇಸ್ ಓನ್ಲಿ ರಾಧಿಕಾ ಪಂಡಿತ್. ಕೆಲವರೆಲ್ಲ ಇಷ್ಟ ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರು ಇಷ್ಟ ಕ್ರಿಕೆಟಲ್ಲಿ, ಇಟ್ ಇಸ್ ಲೈಕ್ ಪರ್ಟಿಕ್ಯುಲರ್. ನನಗೆ ಜಾಸ್ತಿ ಅಡ್ಮೈರ್ ಮಾಡೋದು ನಮ್ಮ ಹುಡುಗಿ, ನನ್ನ ಜೀವ, ನನ್ನ ರಾಧಿಕಾ ಪಂಡಿತ್ ಅಷ್ಟೇ. ದೇವತೆ ನನ್ನ ಉಸಿರಿರಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ನಂತಿಯ. ಎಂತ ಜನ ಗೊತ್ತಲ್ಲೇ ಏನೋ ಮಾತಾಡ್ತಾರೆ. ಸೊ ಯಾ, ಈ ಅಮ್ಮ ಇದನ್ನ ರೀಸೆಂಟ್ ಆಗಿ ಕೊಟ್ಲು ಅನ್ವಿತಾ ಆಂಟಿ. ಅದೇನಕ್ಕೆ ಕೊಟ್ಲು? ಅವಳಿಗೆ ಹಸುಗಳು ಇಷ್ಟ. ಅಂದ್ರೆ ನಾನು ಯೂಶಲಿ ನಮ್ಮ ಮನೆ ಹತ್ರ ಹಸುಗಳು ಬರ್ತಾ ಇರ್ತೈತೆ ನಾನು ಕರಿಯೋಕ್ಕೆ ಮಾಡೋದಕ್ಕೆ. ಅವಾಗ ಅದಕ್ಕೆ ತೋರಿಸಿಲ್ಲ ಇನ್ನು ನಾನು ಹಸುಗಳಿಗೆ ಇದನ್ನ. ನನ್ಗೆ ಯೂಶಲಿ ನಂಗೆ ಪೆಟ್ ಲವರ್ನ ಗೈಸ್, ನಂಗೆ ಎಲ್ಲ ಪೆಟ್ಸ್ ಇಷ್ಟ. ಇನ್ಫ್ಯಾಕ್ಟ್ ಐ ಲೈಕ್ ಏನದು ಯಾರಿಗೂ ಬಫೆಲೋ ಇಸ್ ಆಲ್ಸೋ ಮೈ ಫೇವ್ರೆಟ್ ಪೆಟ್. ಕಾಗೆ ಇಷ್ಟ ನನಗೆ, ತುಂಬಾ ಇಷ್ಟ ಪೆಟ್ಸ್ ಅಂದ್ರೆ. ನಮ್ಮ ಅತ್ತೆಯವರೆಲ್ಲ ಬೈತಾ ಇರ್ತಾರೆ ನಮ್ಮ ಬೋಡಿ ಎತ್ತಿಸ್ಬೋದು, ಯಾವಾಗ ಲೂಸೋಳು ಅಂತ. ಕೋಗಿಲೆ ಕೋಗಿಲೆ ಅದು ಕೂಗ್ತಾರೆ, ನಾನು ಕೂಗ್ತೇನೆ, ಇವಾಗ ಕೂಗ್ತೀನಿ. ನೀವೆಲ್ಲ ಚೈಲ್ಡ್ಹುಡ್ ಅಂತೀರ, ಬಟ್ ನಾನು ಇವಾಗಲೂ ಕೂಗ್ತೀನಿ. ದಟ್ ಈಸ್ ವಾಟ್ ಇಟ್ ಇಸ್. ದಿಸ್ ಆಲ್ಸೋ ಗಿವನ್ ಬೈ ಅನ್ವಿತಾ. ನೋಡಿರ್ತೀರ ನೀವು ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ. ಆ್ಯಂಡ್ ಗೈಸ್, ದಿಸ್ ದ ಮೋಸ್ಟ್ ಥಿಂಗ್, ನಿಮ್ಗೆ ಯಾರಿಗಾರು ಈ ಥರ ಫ್ಲವರ್ ಬೇಕಂದ್ರೆ ಅಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲೊಂದು ಈ ಥರ ಫ್ಲವರ್ ಬೇಕಂದ್ರೆ, ಆಮೇಲೆ ಬೊಕ್ಕೆ ಬೇಕಂದ್ರೆ ದಯವಿಟ್ಟು ನನಗೆ ಹೇಳಿ. ಅದು ಓನರ್ ಯಾರು ಇಲ್ಲ, ಬಾಸೆ ಇಲ್ಲಿ ನಿಂತಿದ್ದಾರೆ ಹಿಂದೆ, ಅವಳೇ ಮಾಡೋದು ಗೈಸ್. ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ಲಿಟ್ರಲಿ ಅಷ್ಟು ಚೆನ್ನಾಗಿದೆ. ನಾನು ಗಾಡಿಗೆ ಹಾಕಿದ್ದೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ. ನೀವೆಲ್ಲ ಕೇಳಿದ್ರಿ, ಯಾಕ ಫ್ಲವರ್ಸ್ ಚೆನ್ನಾಗಿದೆ ಮೇಡಮ್ ಅಂತ. ಫ್ಲವರ್ ಮಾಡ್ಕೊಟ್ಟಿದ್ದು ನಂಗೆ ಅನ್ವಿತಾ. ಫ್ಲವರ್ಸ್ ಗೈಸ್, ಅದೇನು ಆಗಲ್ಲ. ಏನೂ ಆಗಲ್ಲ, ಇದು ಸನ್ಫ್ಲವರ್ ವರ್ಷ ಇಟ್ಕೊ. ಹಾ, ಆಮೇಲೆ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಅಂಡ್ ಆಲ್. ಆ್ಯಂಡ್ ಐ ವಾಸ್ ಆಲ್ಸೋ ಇಲ್ಲಲ್ಲ, ಸ್ವಲ್ಪ ಎನರ್ಜಿ ಕಮ್ಮಿನೇ ಇದೆ. ಬಟ್ ಯು ಆರ್ ಸೀಯಿಂಗ್ ಮೈ ಎನರ್ಜಿ ನಾವು. ಸೊ ಇದು ಅನ್ವಿತಾನೆ ಕೊಟ್ಟಿದ್ದು, ಇದು ಸನತ್ ಕೊಟ್ಟಿದ್ದು, ನಾವು ರಾಧಿಕಾ ಪಂಡಿತ್ ಅವ್ರ ಜೊತೆ. ಅದು ಬುಕ್ ಇದೆ ಗೈಸ್, ಫುಲ್ ಮ್ಯಾಗ್ಝಿನ್. ನೋಡಿಲ್ಲ ಅವರು? ನೋಡಿಲ್ಲ ಅಂದ್ರೆ ಇಲ್ಲಿ ಟ್ಯಾಗ್ ಮಾಡ್ತೀವಿ, ಬರ್ಡೇ ಬ್ಲಾಗ್ ಪ್ಲೀಸ್ ಹೋಗಿ ನೋಡ್ಬಿಡಿ. ಗೈಸ್, ಇದು ಆಕ್ಚುಲಿ ನಾನು ಡೆಕಾಥ್ಲಾನ್ ಅಲ್ಲಿ ನನ್ನ ಫ್ರೆಂಡ್ ಕೊಡ್ಸಿತ್ತು. ನಾನು ಏನ್ ಅನ್ಕೊಂಡೆ, ಬೇಡ ಅನಿಸ್ತಾ ಇತ್ತು. ಪಾಪ ಅವ್ರು ನನಗೆ ಫೋರ್ಸ್ ಮಾಡಿ ಕೊಡ್ಸ. ಅವ್ರು ನನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ಗೈಸ್. ಅವ್ರು ನನ್ನ ಫ್ರೆಂಡ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಲೈಕ್ ಇಮಿಡಿಯೇಟ್ ನೆಕ್ಸ್ಟ್ ಸೆಕೆಂಡ್ ನಂಗೆ ಅದು ಬೇಕಂದ್ರೆ ಆ ಸೆಕೆಂಡ್ ನನ್ಗಿರುತ್ತೆ. ಅದು ಒಂದಿರಲ್ಲ, ಒಂದು ಕೇಳಿದ್ರೆ ನಾನು 10 ಕೊಡ್ತಾರೆ. ಐ ಆಮ್ ಸೋ ಹ್ಯಾಪಿ. ಬಟ್ ನಾನು ಯೂಶಲಿ ರಿಸೀವ್ ಮಾಡೋದು ನನ್ನ ಬೆಸ್ಟ್ ಫ್ರೆಂಡ್ಸ್ ಇಂದ ಅಷ್ಟೇ ಗಿಫ್ಟ್. ನಾ ಬೇರೆಯವರಿಂದ ಅಂದ್ರೆ ನಾನು ವಾಪಸ್ ಅದನ್ನ ಕೊಟ್ಬಿಡ್ತೀನಿ. ಯಾಕಂದ್ರೆ ನಂಗೆ ಅಂತಾರೋ ಅಯ್ಯೋ ಏನ್ ಮಾಡೋದು, ನಾನು ಹೆಂಗೆ ಇದು ಮಾಡೋದು ಅಂತ. ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಯಾವತ್ತೂ ನಾನು ಮಾಡಲ್ಲ, ಕೊಡ್ಬೇಕು ಇನ್ನು ಅವ್ರು ನನಗೆ. ಆಮೇಲೆ ಕೊಡ್ತೀನಿ ಅಂತ ಹಾರಿಸ್ಬಿಡ್ತಾರೆ. ಬಟ್ ದಿಸ್ ರಾಕೆಟ್ಸ್ ಆರ್ ಲೈಕ್ ಸೋ ಮಚ್. ಐ ಲವ್ ದಿಸ್. ನಿನ್ ರೂಮ್ ಎಸ್ಥೆಟಿಕ್ ಮ್ಯಾಚ್ ಆಗ್ತದೆ. ನೋಡಿ. ಸೊ ಯಾ, ಅಂತ ಅಕ್ಕ ನೋಡಿ, ಇಲ್ಲ ತೋರಿಸ್ತಾ ಇದೀನಿ. ನೋಡಿ, ಇದು ಏನೋ ಮುಂಚೆ ಇದ್ದ ನೋಡಿ ಗೈಸ್, ತಿಕ್ಲಗಳು ಅವಾಗ ಮಲ್ಕೊಳ್ಳೋದು, ಅವಾಗ ನಗಿಯೋದು, ಅವಾಗ ಕೋಪ ಮಾಡ್ಕೊಳ್ಳೋದು. ನೋಡಿ ಗೈಸ್, ಕಾಲು ಅವಾಗ ಸೊಟ್ಟನೆ ಅನ್ವಿತಾ ಇವಾಗ ಸೊಟ್ಟ ಇಟ್ಟಿದ್ದೀನಿ, ಬೇಕಾಕು ಹಂಗೆ ನಿಂತ್ಕೊಂಡಿರೋದು ಗೈಸ್. ಒಳಗೆ ಓಡಕ್ಕೆಲ್ಲ ಬರಲ್ಲ, ಸೊಟ್ಟ ಇರ್ತಾಳೆ, ಕಾಲು ಸೊಟ್ಟ ಇರ್ತದೆ. ಅದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಂಗೆ ಅಂತಲೇ.
ಲೈಕ್ ಕಾಲ್ ಸೊಟ್ಟ ಇಡ್ತಾರೆ ಆಕ್ಚುಲಿ ಅವ್ರ ತಮ್ಮ ಇದ್ದಾನೆ ಬ್ಯೂಟಿಫುಲ್, ಅವನು ನಮ್ಮ ಬ್ಯೂಟಿಫುಲ್ ನೋಡಿರ್ತಾರಲ್ಲ ಅವನು ಸೊಟ್ಟ ಇಡ್ತಾನಂತ. ನಮ್ಮ ಫ್ಯಾಮಿಲಿ ಎಲ್ಲ ಸೊಟ್ಟ ಇಡ್ತಾರೆ ಗೈಸ್. ಇದು ಆಂಟಿ ಅಂಕಲ್, ಇದು ಮಮ್ಮಿ ಪಪ್ಪ. ಎಲ್ಲರೂ ಹೇಳ್ತಿದ್ರು ನಾನು ನಮ್ಮ ಮಮ್ಮಿ ತರ ಇದ್ದೀನಿ, ನಮ್ಮ ಮಮ್ಮಿ ತರ ಇದ್ದೀನಿ ಅದು. ಇಲ್ಲ ಗೈಸ್, ನಮ್ಮ ತುಂಬಾ ಚೆನ್ನಾಗಿದ್ರು. ಲೈಕ್ ಐ ಆಮ್ ಜಸ್ಟ್ ಆವ್ರೇಜ್. ಬಟ್ ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ನಾನು ಆವ್ರೇಜ್ ಆಗಿದ್ದೀನಿ. ಬಟ್ ನಮ್ಮ ಅಮ್ಮ ತುಂಬಾ ಚೆನ್ನಾಗಿದ್ದವ್ರು ಎಲ್ಲ. ಶಿಲ್ಪಾ ಶೆಟ್ಟಿ ತರ ಇದ್ರು ನಮ್ಮ ಅಮ್ಮ. ಶಿ ವಾಸ್ ರಿಯಲಿ. ನಿಮ್ಮ ಅಜ್ಜಿ ಸಾರಿ ನಮ್ಮ ಅಜ್ಜಿನೇ ಗೈಸ್. ಇದು ನಮ್ಮ ಅಜ್ಜಿ ಗೈಸ್. ಕೇರಿ ಇಲ್ಲ ಗೈಸ್, ಇವಾಗ ನಾನು ಬಿಟ್ಟು ಹೋಗ್ಬಿಟ್ಟವ್ರು ಗೈಸ್. ಇವರು ನಮ್ಮ ಮೇಲೆ ಅಮ್ಮ ನೋಡು. ಡಾನ್ಗಳು ರೌಡಿಗಳು ಫಿದಾಗವ್ರೆ. ಅವಾಗೆಲ್ಲ ಅವ್ರ ಅಯ್ಯನೇ ಗೈಸ್ ಫುಲ್ ಮಾಡ್ತಾ ಇದ್ದಿದ್ದು. ಎಲ್ಲರ ಫ್ಯಾಮಿಲಿ ಫೋಟೋಸು. ಸಾಕ್ಬಿಡ. ಅವಾಗಿಂದನು ಸ್ಪೆಕ್ಸ್, ಆ ಸ್ಪೆಕ್ಸ್ ಒಳಗಡೆ ಕಣ್ಬೇರೆ ಕಾಣಿಸ್ತಾ ಅಲ್ಲ, ಅವಾಗಿಂದಾನೆ ಸ್ಪೆಕ್ಸೆ. ತಲೆ ಮೇಲೆ ಹಡ್ಬೇಕು, ಎಲ್ಲಾದ್ರೆ ಕಣ್ಮೇಲೆ ಇರ್ಬೇಕು. ಅವ್ರ ಅಣ್ಣ ಹಿಡ್ದಿರೋದು ಇದೆಲ್ಲ. ಇದು ಸೇಮ್ ಲಿತಿನಲ್ಲ, ಎಲ್ಲ ನಮ್ಮ ಅಣ್ಣಯಿಂದಾನೆ ನಂಗೆ ಇಷ್ಟ ಮೆಮೊರಿ. ಸೇಮ್ ನಮ್ಮ ತಂಗಿ ಇದೀವಿ ನೋಡಿ. ಚೈಲ್ಡ್ಹುಡ್ ಫ್ರೆಂಡ್ಸ್ ಜೀವನ್ ನೋಡಿ ಹೆಂಗವನೆ. ನಾವೆಲ್ಲ ಇವಾಗೂ ಫ್ರೆಂಡ್ಸೇ ಇದೀರಿ. ಈ ದೇವಿಕಾ, ಇದು ಹಳೆ ಮನೆ. ಈ ದೇವಿಕಾ, ಇದು ಸಾನ ನನ್ನ ಕಸಿನ್ನು. ಇವನ್ ರಕ್ಷಿನು ನನ್ನ ಕಸಿನ್ ಗೈಸ್. ರಕ್ಷಿ ಅವಾಗ ಇದು ಸಾನ ಏನ್ ಜೋಕ್ಸ್ ನೋಡ್ತಾ ಇದ್ರು ಗೊತ್ತಾ ಗೈಸ್. ಇವಾಗೂ ಅಷ್ಟೇ, ನಾನು ಅಪ್ಪಾಜಿ ಮನೆಗೆ ಹೋದ್ರೆ ಸಾನ ಅವ್ರ ಜೋಕ್ಸ್ ಫುಲ್ ನಗು, ನಂಗೆ ಕಾಮಿಡಿ. ಈಗ ನನ್ನ ಫೇವ್ರೆಟ್ ಫೋಟೋ ಇದು. ಅವಾಗ ನಾನು ಬಾಯ್ ಬಡಕಿ ಅವಾಗ ಗೈಸ್. ಇವಾಗ ನಾನು ಬ್ಯೂಟಿಫುಲ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬ್ಯೂಟಿಫುಲ್ ಯಾರಾದ್ರೂ ಮಿಸ್ ಮಾಡ್ಕೊಂಡ್ರೆ ನೋಡಿ. ಅಂಡ್ ನನ್ನ ಎಲ್ಲಾ ಫ್ರೆಂಡ್ಸ್ ಕೂಡ ಅದನ್ನ ಬ್ಯೂಟಿಫುಲ್ ಅಂತಿದ್ದಾರೆ. ಅದ್ರ ಹೆಸರು ವಿಹಾನ್ ಸ್ಕಂದ ಅಂತ, ವಿಹಾನ್. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯೂಟಿಫುಲ್ ಅಂತಿದ್ದಾರೆ ಅದನ್ನ. ಸೊ ಲೆಟ್ಸ್ ಗೋ. ಓಕೆನಾ, ನಾನು ಕರ್ಕೊಂಬರೋಣ. ಬರ ಲೈಟ್ ಆಫ್ ಮಾಡಿ, ನಾವು ಮಕ್ಕೂಗಿದ್ದಾರೆ. ಆಮೇಲೆ ಗೈಸ್, ಈ ಬುಕ್ ಓದಿ ನೀವು. ಇದು ತುಂಬಾ ಸ್ವಲ್ಪ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇಟ್ ಇಸ್ ಸಮ್ ವಾಟ್ ಲೈಕ್ ಲೈಫ್ ಚೇಂಜಿಂಗ್ ಬುಕ್. ನನ್ನಂತೊಳಗೇನೆ ಸೆಲ್ಫ್ ಹೆಲ್ಪ್ ಬುಕ್ ನೋಡಿ. ನೀವು ಅಟ್ಲೀಸ್ಟ್ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಡಿ, ಓದ್ರೂ ನಿಮ್ಗೆ ಎಷ್ಟೋ ಇದಾಗುತ್ತೆ. ಓಕೆ, ಲೆಟ್ಸ್ ಗೋ. ಪೀಪಲ್ ಹಂಗೆ ಆಗ್ಬಿಡೈತಲ್ಲ. ಐ ಲವ್ ಬ್ಯೂಟಿಫುಲ್. ಹಾಯ್ ಅಣ್ಣ. RCB ಜೈ RCB ಅಣ್ಣ. RCB ನೋಡ್ತಾನ ಮ್ಯಾಚುನು. RCB ಲೆಟ್ಸ್ ಗೋ. RCB ಗೆಲ್ಲಿ ಅಂತ ಗೈಸ್. ಅಯ್ಯೋ ಸಾರಿ ಬ್ರೋ. RCB ಗೆಲ್ಬೇಕು ಬ್ರೋ ಟುಡೇ ಗೈಸ್. RCB ಗೆಲ್ಬೇಕು ಗೈಸ್ ಇವತ್ತು. ರೇ ಅದ್ ಗೋಳಿ ಗೈಸ್. ನಮ್ಮ ಮನೆಗೆ ಬ್ಯೂಟಿಫುಲ್ ಬಂದಿದೆ ಗೈಸ್. ಬ್ಯೂಟಿಫುಲ್ ಬರ್ತಿದೆ, ಯಾವಾಗ್ಲೂ ಬರುತ್ತೆ. ಆದ್ರೆ ನಿಮ್ಗೆ ಗೊತ್ತಿಲ್ಲ. ಈ ಸತಿ ನೀವು ನಡ್ಕೊಂಬರೋದು ನೋಡ್ತೀರಾ ಬ್ಯೂಟಿಫುಲ್ನ. ಕಮ್ ಇನ್ಸೈಡ್ ಬೇಬಿ. ಸ್ಕೋಪ್ ಗೈಸ್. ಅವನು 5th ಹುಟ್ಟಿರೋದಲ್ವ. ಆಟಿಟ್ಯೂಡ್ 6th ಆಟಿಟ್ಯೂಡ್ ಇದೆ. ಹಲೋ ಟು ಬ್ಯೂಟಿಫುಲ್. ಬಾಯಿಂದೆ ಮಮ್ಮ ನೋಡೋಣ. ಯಾರು ಬಲ್ಕಾಲಿಕ್ತಾನ ಎಡ್ಕಾಲಿಕ್ತಾನ? ಲಿತಿ ಹಿಂದೆ ಹೋಗ. ಬಾ ಬಾ. ಯಾವ ಕಾಲಿಟ್ಟ? ರೈಟ್ ಇಟ್ಟ. ಸೇರೋದಿಬೇಕು ಇವಾಗ. ಪಾಪ ಎತ್ಕೊಂಬಿಡು, ಹಿಂದೆ ಬಂದು ಎತ್ಕೊಂಬಿಡು ಪಾಪ. ಬೇಗ ಎತ್ಕೊಂಡು ಇರು ಶೇಪಟ್ಟಾತೈತೆ. ಓಡ್ ಸಣ್ಣ ಆಗ್ಬಿಟ್ಟವನೆ ಗಾಯ್. ಪಾಪ ಅವ್ನು ಬರ್ಡೇ ಆದಾಗಿಂದ ಹುಷಾರಿಲ್ಲ, ಸಿಕ್ಕಾಬಟ್ಟೆ ದೃಷ್ಟಿ ಆಗ್ಬಿಟ್ಟೈತೆ. ನಂಗೂ ಮಾರ್ಸಿಂದ ಹುಷಾರಿಲ್ಲ, ಅವನಿಗೂ ಮಾರ್ಸಿಂದ ಹುಷಾರಿಲ್ಲ. ಕ್ರೇಜಿ. ಇದು ಟ್ರೆಂಡಿಂಗ್. ಇವಳೇನ ನನಗೆ ತಲೆ ತಿಂತ ಇರ್ಲಿ ತಗೋ ಅಂತ. ಸೊ ಇವಾಗ ಅದು ಓಪನ್ ಮಾಡ್ತೀರಿ. ಇವ್ರು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ನಾನೇ ಮಾಡ್ಲಾ? ನಾನು ಮಾಡ್ತೇನೆ ಗೊತ್ತಾ ಗೈಸ್. ಇದೆ ಇವಾಗ ಇರುತ್ತಾ ಇಲ್ಲ ಇದ್ರೊಳಗಡೆ. ಅದೇನು ಕಾರ್ಟೂನ್ ಗೊತ್ತಾ ನಿಂಗೆ? ನನಗೇನೆ ಗೊತ್ತು, ನಂಗೆ ಗೊತ್ತಿಲ್ಲಪ್ಪ. ತಿನ್ನೋದು ಯಾವುದು? ಯಾವ್ದು ವೇಟ್ ಇಲ್ಲ ಟಾಯ್ ಯಾವ್ದು ವೇಟ್ ಇರೋದು ಅದು ತಿನ್ನೋದು. ಓಕೆ ಗೈಸ್, ಅವ್ರಿಗೆ ಕೊಟ್ಬಿಟ್ಟು ಎಲ್ಲ ನೋಡ್ತಾರೆ ಮೆಡಿಕಲ್ ಸ್ಟೋರಿ. ಬಟ್ ವಾಟ್ ದಿ ಹೆಲ್.
ಸ್ವೀಟಿ ಬಂದಿಲ್ಲ. ಇರು ಬರುತ್ತೆ ಇವಾಗ, ಬೇಜಾರು ಮಾಡ್ಕೊಬೇಡ ಗೈಸ್. ನಾನು ಆ್ಯಕ್ಚುಲಿ ನಾನು ಲಕ್ಕಿಲ್ಲ, ಇವಳು ಲಕ್ಕಿ ಇದ್ದಾಳೆ, ಇವಳೇ ಮಾಡ. ನಾನು ವೆರಿ ಅನ್ಲಕ್ಕಿ ಇನ್ ಎವ್ರಿಥಿಂಗ್. ನೀವು ಓಪನ್ ಮಾಡಿ ಹೇಗಿರುತ್ತೆ ನೋಡ್ರಿ. ನಾನು ಹೇಳಿದೆ ತಾನೆ, ಐ ಆಮ್ ವೆರಿ ಅನ್ಲಕ್ಕಿ ಇನ್ ಎವ್ರಿಥಿಂಗ್ ಅಂತ. ಹ್ಯಾಪಿಯಾ? ನಾನು ಇದಂತ ನಾನು ಎಲ್ಲ ವಿಷಯಲ್ಲಿ ಅನ್ಲಕ್ಕಿ, ಅದಕ್ಕೆ ಅವಳಿಗೆ ಹೇಳೋದು ಓಪನ್ ಮಾಡಲಿ ಅಂತ. ನನಗೇನು ಬೇಡ ಲೂಸಾ, ನನ್ನ ಮ್ಯಾಚ್ ಐತೆ ಬಾ. ನೋಡಿ ಗೈಸ್, ಇವಾಗ ಇದು ಇದೆ ಗೈಸ್ ಟ್ವೀಟ್. ಏನಂದ ಹೆಸರು? ಟ್ವೀಟಿ ಅಂತೆ. ಚೆನ್ನಾಗಿತ್ತಲ್ಲ, ಅಟ್ಲೀಸ್ಟ್ ಹುಡುಗನ ಸಿಗ್ತಲ್ಲ. ರೈಟ್, ಚೆನ್ನಾಗಿದೆ. ಎಸ್, ಇಟ್ಸ್ ನೈಸ್. ಬನ್ನಿ ಗೈಸ್, ನಾನು ಕಿಂಡರ್ ಜಾಯ್ ತಿಂತೀನಿ. ಇಟ್ಸ್ ಗುಡ್ ಗೈಸ್. ನಾನು ಇವಾಗೆಲ್ಲ ನಮ್ಮಮ್ಮ ನಾನು ಆಚೆ ಹೋಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಗೈಸ್. ಅವ್ರಂತೂ ಎಲ್ಲೂ ಹೋಗೋಲ್ಲ. ನಾನು ಆಚೆ ಹೋಗ್ಲಿ ಅಂತಾನೆ ಕೆಲಸ ಕೊಡೋದಕ್ಕೆ ಕಾಯ್ತಾ ಇರ್ತಾರೆ ಹೊರ್ತು ಅದನ್ನ ವೆಯ್ಟ್ ಮಾಡಲಿ, ಪರವಾಗಿಲ್ಲ, ಕೆಲಸ ಆಗೋದು ವೆಯ್ಟ್ ಮಾಡಲಿ. ಬಟ್ ನಾನಂತೂ ಹೋಗಲ್ಲ. ಲಿಖಿತ ಹೋದಾಗ ಕೊಡೋಣ ಅಂತ ನಮ್ಮಮ್ಮ ಯಾವಾಗೂ ಅಷ್ಟೇ. ನಾನು ಹೋಗ್ಲಿ ಅಂತ ಕಾಯ್ತಾ ಇರ್ತಾರೆ ಆಚೆ ಕೆಲಸ ಹೇಳೋದಕ್ಕೆ. ಸ್ವಲ್ಪ ಕೋವ ಬರುತ್ತೆ ಗೈಸ್ ನನಗೂ. ಸೊ ಇವಾಗ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅದು. ಸೊ ಬನ್ನಿ ಗೈಸ್, ಐ ಡೋಂಟ್ ನೋ ಇಷ್ಟು 8 o'clock ಆಗಿಬಿಟ್ಟಿದೆ, 7:30 ಸ್ಟಾರ್ಟ್ ಆಗಿದೆ. ಬ್ಯಾಟಿಂಗ್ ಅಂತ ಟಾಸ್ ನೋಡಿದೆ. ಸೊ ಲೆಟ್ಸ್ ಸಿ. ಓಕೆ, ನಾನು ಆಮೇಲೆ ಮ್ಯಾಚೆಲ್ಲ ಆದಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಲೆಟ್ಸ್ ಗೋ ಅಂಡ್ ವಾಚ್ ಫಾರ್ RCB ಮ್ಯಾಚ್. RCB. ನಾನು ನಮ್ಮ ಆಡಿಯನ್ಸ್ಗೆ ಏನು ಹೇಳಿದ್ದೀನಿ ಅದನ್ನು ಕೇಳೋ. ನಾನು ಆಚೆ ಹೋಗ್ಲಿ ಅಂತಾನೆ ಕಾಯ್ತಾ ಇದ್ದೆ ಕೆಲಸ ಹೇಳೋದಕ್ಕೆ ಅಂತ ಹೇಳಿದ್ದೀನಿ ತಾನೆ. ಹಂಗೆ ತಾನೆ ನೀನು ಗಂಟು ಚುಟ್ಟು ನೋಡಿ ಗೈಸ್. ನಾನು ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ನಲ್ಲ ಟ್ರಿಪ್ಗೆ, ಈ ಮುಂಬೈಗೆ ಹೋಗಿದ್ದಿತ್ತು. ಅದಕ್ಕಾದ್ರೂ ನಾವು ಗೆಲ್ಬೇಕು ಗೈಸ್. ಬಟ್ ಆದರೆ ಆ್ಯಕ್ಚುಲಿ ಮುಂಬೈ ಜನ ತುಂಬ ಚೆನ್ನಾಗಿದ್ದಾರಲ್ಲ, ಆನೆಸ್ಟ್ಲಿ ಹೇಳ್ತೀನಿ. ಮುಂಬೈ ಜನ ಹಾರ್ಟ್ಲಿ ಚೆನ್ನಾಗಿದ್ದಾರೆ. ಬಟ್ ಅವ್ರವ್ರು ಇದನ್ನು ಕೆಲಸಗಳು ನೋಡ್ಕೊತಾರೆ. ಬೇರೆಯವ್ರು ಏನು ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಕೇರ್ ಅನ್ನಲ್ಲ. ಫುಲ್ ಫಾಸ್ಟ್ ರನ್ನಿಂಗ್ ಅಷ್ಟು ಹಂಗಿದೆ ಮುಂಬೈ. ಹೇಳಿದ್ನಲ್ಲ ಲಾಸ್ಟ್ ವ್ಲಾಗು. ಈಗ ನಾವು ಸೈಕಾಗಿ ಆಡ್ತಾ ಇದ್ದೀವಿ ಗೈಸ್. 6.1 ಓವರಲ್ಲಿ 71 runs, 0 wickets. ಕ್ರೇಜಿ. ಸಾಲ್ಟ್ ಗಿನ್ನನ ಹಾಫ್ ಸೆಂಚುರಿ. ಲಾಸ್ಟ್ ಇದರಲ್ಲಿ ಲಾಸ್ಟ್ ಮ್ಯಾಚಲ್ಲಿ ನೋಡಿದಂಗೆ ಗೋಲ್ಡನ್ ಡಕ್ಕಲ್ಲ ಅಜೀಬು. ಇಟ್ಸ್ ಓಕೆ, ವಿ ವಿಲ್ ವಿನ್ ದಿಸ್ ಗೈಸ್. ನಾನು ಇದು ಸ್ಟೇಡಿಯಂ ನಾನು ನಿಮ್ಮ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ. ಒಂದು ಕಡೆ ಸ್ಟೇಡಿಯಮ್ಮು ಇದು 6 ಸಾಲ್ಟು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಾ ಪಾಪ ಲಾಸ್ಟ್ ಮ್ಯಾಚ್ ಡಕ್ಔಟ್ ಆಗಿಬಿಟ್ಟಿದೆ. ಹಾಂ, ಇವಾಗ ಫುಲ್ ಮುಂಬೈಲಿ ದಗ RCB ನೋಡಿ. ಕಂಜೂಸ್ ಗೈಸ್, ಸ್ವಲ್ಪ ಜನ ಮುಂಬೈಯಲ್ಲಿ ಹೆವಿ ಕಂಜೂಸು ಗೈಸ್. ನಾನು ಜರ್ಸಿ ತಗೊಂಡಿದ್ದೀನಿ ಅಂತ ಏನು ಕ್ರೇಜಿ ಆಡ್ಸೋರು RCB ನೋಡಿ ಗೈಸ್. ರಜತ್ ಪಾಟೇದಾರ್ ಅವ್ರೊಂದು ವರ್ಡ್ ಹೇಳಿದ್ರು, ರಜತೋತ್ಸವ. ಅಪ್ಪ ಫೋನಲ್ಲಿ ಮಾತಾಡ್ತಿದ್ದೆ. ಮುಂಚೆ ಬೋಲ್ಡ್ ಬಂದಾಗ ಎಲ್ಲರೂ ಎದುರ್ಕೋತಾ ಇದ್ರು ಅವಾಗ ಹೊಡಿಯೋಕ್ಕೆ. ಇವಾಗ 37 ಪಾಪ ಅವರೇ ಹೊಡ್ಸ್ಕೊಂಡ್ಬಿಟ್ಟವ್ರೆ. ಅಯ್ಯೋ, ಬಟ್ ಆದರೂ ರಜತ್ ಪತ್ತಿದಾರ್ ನಮ್ಮ ಕ್ಯಾಪ್ಟನ್ ಇನ್ನಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಲಿಟ್ರಲಿ 13 ಬಾಲ್ಸಲ್ಲಿ ರಜತ್ ಪಟ್ಟಿದಾರ್ ಅವರು 46 ಹೊಡೆದಿದ್ದಾರೆ. ಕ್ರೇಜಿ. ಹಾರ್ದಿಕ್ ಪಾಂಡ್ಯ ಓಟನ್ ಆಗ್ತಾನೆ ನಾವು ಪಾಪ. ಆ್ಯಡ್ ಆದಮೇಲೆ ಕೊಹ್ಲಿ ಅವ್ರದ್ದು ಹಾಫ್ ಸೆಂಚುರಿ. ಕ್ರೇಜಿ ಇನ್ನಿಂಗ್ಸ್ ಮಾತ್ರ. ಐ ರಿಯಲಿ ಫೀಲ್ 285 IS ಸ್ಕೋರ್ SRH ಅದು ನಮ್ಮ ಮೇಲೆ 2 ಸತಿ ಹೊಡೆದು. ಸೊ ಇವತ್ತು ಹೋಪ್ಫುಲಿ ವಿ ವಿಲ್ ಬೀಟ್ ದ್ಯಾಟ್. ಬೀಟ್ ಮಾಡ್ತೀರಿ ಗೈಸ್. ನಾನು ಸ್ವಲ್ಪ ಲಕ್ಕಿ, ಒಂಚೂರು ಲಕ್ಕಿ ಆಗಿಬಿಟ್ಟಿದ್ದೀನಿ. ಯಾಕೋ ನನಗೂ ಶಾಕ್ ಆಗಿಬಿಟ್ಟಿದೆ. ಐ ವಾಸ್ ಜಸ್ಟ್ ಜೋಕಿಂಗ್. ಇಟ್ಸ್ ಆಲ್ ಅಬೌಟ್ ದೇರ್ ಹಾರ್ಡ್ ವರ್ಕ್ ಆ್ಯಂಡ್ ನಮ್ಮ ಫ್ಯಾನ್ಸ್ ಪ್ರೇಯರ್ಸ್. ಡೆಫಿನೆಟ್ಲಿ ನಾವು ಆ ಸ್ಕೋರ್ನ ರೀಚ್ ಮಾಡ್ತೀವಿ. ಪ್ರೊಜೆಕ್ಟೆಡ್ ಸ್ಕೋರ್ 300+ ಇದೆ ಇವಾಗ ಸದ್ಯಕ್ಕೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಡಿ ಮುಂಬೈ ಹಿಂಗೆ. ಅಯ್ಯೋ, ಇದಕ್ಕೆ ಯಾರು ನೋಡಿಲ್ಲ ನೋಡೋಣ. ಪಾಪ ನೋಡಿ ಪಾಪ ಮುಂಬೈ ಹಂಗೆ ಇರೋದು. ಕ್ರೇಜಿ. ನೈಟ್ ಹೊತ್ತಾದ್ರೆ ನಾನು ಅವಾಗ ಹೇಳಿದೆ ವ್ಲಾಗಲ್ಲಿ, ಸಖತ್ ನನಗೂ ಇಷ್ಟ ಮುಂಬೈ. ಆ ಥರ ಫುಲ್ ಬಿಲ್ಡಿಂಗ್ಸ್ ಎಲ್ಲ ಲೈಟ್ಸ್. ಕೊಹ್ಲಿ ಸಿಕ್ಕಿಲ್ಲ. ಅಯ್ಯೋ ಅಣ್ಣ. ಫೈನಲಿ ವಿ ವನ್. ಐ ಆಮ್ ಸೊ ಹ್ಯಾಪಿ. ಅಫ್ಕೋರ್ಸ್ ಎಲ್ಲರೂ ಹ್ಯಾಪಿ ಆಗಿದ್ದೀರಾ. ಆ್ಯಂಡ್ ನನಗೆ ಜಾಸ್ತಿ ಹ್ಯಾಪಿನೆಸ್ ಏನಂದರೆ ಲೈಕ್ ಈ ಜರ್ಸಿ ತೊಗೊಂಡು ಕೇಸ್ ಎಲ್ಲೋ ನಾವು ಸೋತಿದ್ರೆ ನನಗೊಂದು ಸ್ವಲ್ಪ ಬೇಜಾರಿರೋದು, ಸ್ವಲ್ಪ ಜಾಸ್ತಿನೇ ಬೇಜಾರಾಗಿರೋದು. ಬಟ್ ಇದೊಂಥರ ಮೆಮೊರಿ. ನಾನು ಫಸ್ಟ್ ಟೈಮ್ ಜರ್ಸಿ ತೊಗೊಂಡು ವಿನ್ ಆಗಿದ್ದಾರೆ ನಮ್ಮ ಟೀಮು ಅನ್ನೋದು. ನಿಮ್ಮ ಮೇ ಬಿ ಅದು ಯಾರೋಳು ಅನ್ಸೋದು. ಬಟ್ ನನಗೆ ದಿಸ್ ವಾಸ್ ಡ್ರೀಮ್ ಗೈಸ್. ನಾನು ದುಡಿಯೋಗೂ ನಾನು ತೊಗೊಂಡಿರಲಿಲ್ಲ. ಬಟ್ ಅನ್ವಿತಾ ಮೇಡ್ ಇಟ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಯಾ ಗೈಸ್, ಫೈನಲಿ ವಿ ವನ್. ಬಟ್ ನಾನು ಈ ಮ್ಯಾಚಲ್ಲಿ ಜಾಸ್ತಿ ಇಷ್ಟಪಟ್ಟಿದ್ದ ಇನ್ನಿಂಗ್ಸ್ ಬಂದು ಸಾಲ್ಟ್ ಅವ್ರದ್ದು ಮತ್ತು ರಜತ್ ಪಟ್ಟಿದಾರ್ ನಮ್ಮ ಕ್ಯಾಪ್ಟನ್ ಅವ್ರದ್ದು. ನಂಗೆ ಸಿಕ್ಕಾಪಟ್ಟೆ ರಜತ್ ಅವ್ರ ಇನ್ನಿಂಗ್ಸ್ ಇಷ್ಟ ಆಗಿಬಿಟ್ಟಿದೆ. ಸೊ ಅದೇನೋ ನಿಮ್ಮ ಹತ್ರ ಹೇಳಬೇಕು ಅನ್ಸ. ಇನ್ನೊಂದು, ಯಾಕೆ ಕೃಣಾಲ್ ಪಾಂಡ್ಯ ಅವ್ರು ಅಷ್ಟೊಂದು ಅಗ್ರೆಸಿವಲ್ಲಿದ್ರು ಇವತ್ತು? ಅದು ಅವ್ರ ತಮ್ಮನೇ, ಮೇ ಬಿ ಅವ್ರಿಗೇನೋ ಫ್ರಸ್ಟ್ರೇಷನ್ ಇರುತ್ತೆ. ಬಟ್ ಐ ವಾಸ್ ಲೈಕ್ ವಾಟ್ ಹ್ಯಾಪನ್ ಟು ಹಿಮ್ ಅಂತ. ಬಟ್ ಐ ಲವ್ ದೇರ್ ಬಾಂಡ್ ಮ್ಯಾನ್, ಸೀರಿಯಸ್ಲಿ ತುಂಬ ಇಷ್ಟ ನನಗೆ ಆ ಥರ ಸಿಬ್ಲಿಂಗ್ಸ್ ಬಾಂಡ್ ಎಲ್ಲ ಇದೆ. ಸೊ ಯಾ, ಫೈನಲಿ ಅಗೇನ್ಸ್ಟ್ ಮುಂಬೈ ಇಂತಾರೆ. ಮುಂಚೆ ಎಲ್ಲ ಹಿಂಗಿತ್ತಲ್ಲ, ನಂಗೆ ಆ್ಯಕ್ಚುಲಿ ರಿಮೆಂಬರ್ ಸೂರ್ಯಕುಮಾರ್ ಯಾದವ್ ನಮಗೆ ಹಿಂಗೆಲ್ಲ ಅಂದಿದ್ದು. ಐ ಡೋಂಟ್ ನೋ ವಿಚ್ ಇಯರ್ ಎಕ್ಸಾಕ್ಟ್ಲಿ, 21, 22, ಐ ಡೋಂಟ್ ರಿಮೆಂಬರ್. ಬಟ್ ಹಿಂಗೆಲ್ಲ ಅವಾಗ ಹಿಂಗಿತ್ತಲ್ಲ, ಹಿಂಗೆ ಹೊಡೆದಾಗ್ಬಿಟ್ಟಿದ್ರು. ಸೊ ಇವಾಗ ಫೈನಲಿ ದಟ್ ಥಿಂಗ್, ನಾಟ್ ಅಬೌಟ್ ರಿವೆಂಜ್ ಆರ್ ವಾಟ್ ಎವರ್ ಇಟ್ ಇಸ್, ಬಟ್ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದೇನಂತ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್. ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಹಂಗೆ ಅನಿಸುತ್ತೆ ಅಂತ ಗೊತ್ತು. ಬಟ್ ನಾನು ಯೂಶ್ವಲಿ ಮುಂಬೈಗೆ ಹೋದಾಗ ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇತ್ತು. ಎಷ್ಟು ಅವಾಗ ಜಾನ್ವರಿಯಲ್ಲೇನೆ ಅಷ್ಟು ಹ್ಯೂಮಿಡಿಟಿ ಇತ್ತು. ಆ್ಯಂಡ್ ವೆದರ್ ಕೂಡ ನಮ್ಮದು ನೋಡಿ ಹೆಂಗಾಗಿದೆ ಬೆಂಗಳೂರು ವೆದರ್. ಅಪ್ಪ, ಐ ನೆವರ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಸಮ್ಮರ್ ಇಷ್ಟ, ಬಟ್ ಐ ಡೋಂಟ್ ನೋ ದಿಸ್ ಇಸ್ ಲೈಕ್ ಹೀಟ್ ವೇವ್ಸ್ ಆರ್ ಮೋರ್. ಎನಿವೇಸ್, ನೀವು ಸ್ಟೇ ಹೈಡ್ರೇಟೆಡ್. ದಯವಿಟ್ಟು ಸೈನಸೈಟಿಸ್ ಅವರಿರೋರು, ಅಲರ್ಜೀಸ್ ಆಗುತ್ತೆ, ದಯವಿಟ್ಟು ಮಾಸ್ಕ್ ಹಾಕೊಂಡು ಓಡಾಡಿ. ಇದು ನಾನು ಡಾಕ್ಟರ್ ಅಡ್ವೈಸ್ ಮಾಡಿತ್ತು. ಆ್ಯಂಡ್ ದಿನಕ್ಕೆ ಒಂದ್ಸತಿ ಸ್ಟೀಮ್ ಮಾಡ್ಕೊಳ್ಳಿ. ಓಕೆನಾ? ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ಹೀಟ್ ವೇವ್ಸ್, ಬಟ್ ಸ್ಟೀಮ್ ಮಾಡ್ಕೊಳ್ಳಿ. ಗುಡ್ ಫಾರ್ ಯುವರ್ ಸೈನಸೈಟಿಸ್ ಆ್ಯಂಡ್ ಅಲರ್ಜೀಸ್. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿದೆಯಾ, ಲೈಕ್ ನಾನು ಅವಾಗ ಕೇಳೋದು, ನಾನು ಯಾರೂ ಕೇಳೋಕ್ಕೆ ಹೋಗಿಲ್ಲ, ಬಟ್ ಐ ಆಮ್ ಜನರಲಿ ಆಸ್ಕಿಂಗ್, ಹ್ಯೂಮಿಡಿಟಿ ಜಾಸ್ತಿ ಇರೋದಕ್ಕೆ ಮುಂಬೈಯವರು ಊಟ ಕಮ್ಮಿ ಮಾಡ್ತೀರಾ ನೀವು? ಲೈಕ್ ಹ್ಯೂಮಿಡಿಟಿ ಜಾಸ್ತಿ ಇರೋದಕ್ಕೆ ಹೊಟ್ಟೆ ಸೇರಲ್ವಲ್ಲ? ಐ ಅಂಡರ್ಸ್ಟ್ಯಾಂಡ್ ಅಲ್ವಾ? ಊಟ ಕಮ್ಮಿ ಮಾಡ್ತೀರ. ಬಟ್ ಎಲ್ಲರೂ ಹಂಗೆ ಇರಲ್ಲ. ಬೆಂಗಳೂರವರು ನಾವು ತಿಂತೀವಿ, ನಾವು ಹೆಂಗಿದ್ರು ತಿಂತೀವಲ್ಲ, ಎಸ್ಪೆಷಲಿ ನನ್ನಂಥವ್ರು ಹೆಂಗಿದ್ರು ತಿಂತೀವಿ. ನಮಗೆ ಚೆನ್ನಾಗಿರಬೇಕು. ಅದೇ ನಮಗೆ ಲೈಕ್ ಊಟ ತಿಂಡಿ ಆಗಲಿ ಏನೇ ಆಗಲಿ ನಾವು ತಿಂದು ಚೆನ್ನಾಗಿ ಅಭ್ಯಾಸ ಇದೆ. ಸೊ ಐ ಡೋಂಟ್ ನೋ, ಐ ಅಂಡರ್ಸ್ಟ್ಯಾಂಡ್ ಹೀಟ್ ವೇವ್ಸು, ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಮಾಡ್ತೀರಾ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಹೀಟ್ ವೇವ್ಸ್ ಅಲ್ಲ, ಯಾರಿಗೂ ಹೊಟ್ಟೆಗೆ ಸೇರಲ್ಲ ಅದು. ಐ ಅಂಡರ್ಸ್ಟ್ಯಾಂಡ್. ನಾವು ಹಂಗಲ್ಲ, ನಾವು ಹೆಂಗಿದ್ರು ತಿಂತೀವಿ, ಆಯಿತಾ? ಎಲ್ಲ ಎಸ್ಪೆಷಲಿ ನನ್ನಂಥವ್ರು ಬೆಂಗಳೂರವರೆಲ್ಲ ಗೈಸ್, ನಾವು ಹೆಂಗಿದ್ರು ತಿಂತೀವಿ. ನಮ್ಮ ಕೂಲ್ ವೆದರಪ್ಪ, ನಮ್ಮ ಮನುಷ್ಯಷ್ಟು ಪರಿಶುದ್ಧವಾಗಿದೆ ನಮ್ಮ ವೆದರು. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಹ್ಯೂಮಿಡಿಟಿ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ಆಲ್ ದಿಸ್. ಬಟ್ ನಾವು ಬೆಂಗಳೂರವ್ರ ಮನುಷ್ಯ ಪರಿಶುದ್ಧವಾಗಿರುತ್ತೆ ಅಲ್ವಾ ಗೈಸ್? ಎಲ್ಲರಿಗೂ ಆ ಪರಿಶುದ್ಧತೆನ ಹಂಚ್ತೀವಿ ಕೂಡ. ಯಾ ರೈಟ್? ಎಸ್, ಅಫ್ಕೋರ್ಸ್ ಐಲ್ ಬಿ ರೈಟ್. तेरे बाप का और तेरा बाप मैं हूं. ಎನಿವೇಸ್ ಗೈಸ್, ವಡಾಪಾವ್ ತಿಂದಷ್ಟೇ ನಮಗೂ ಖುಷಿ ಆಗ್ಬಿಟ್ಟಿದೆ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ನಾನು I will delete all those previous vlogs about my trips and all, because obviously ಮೊದಲೇ ನೋಡಲ್ಲ ನೀವು, ಇನ್ನು ಹಳೆ ತಗೊಂಡು ಕೂತ್ಕೊಂಡ್ರೆ ಎಲ್ಲಿ ನೋಡ್ತೀರಾ? ಅದಕ್ಕೋಸ್ಕರ I will delete all those things and I'll start fresh. ಇನ್ಮೇಲಿಂದ ವ್ಲಾಗ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಗಿವ್ ಮೈ ಬೆಸ್ಟ್. ಡಿಸ್ಕಂಟಿನ್ಯೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಐ ಡೋಂಟ್ ಟ್ರಸ್ಟ್ ಮೈ ಸೆಲ್ಫ್. ಹೋಪ್ಫುಲಿ ಐ ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇನ್ಸ್ಟಾಗ್ರಾಮಲ್ಲಂತೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್, ಈಚ್ ಆ್ಯಂಡ್ ಎವ್ರಿ ಲೈಕ್ಸ್, shares and what comments, saves, of course ಪ್ರತಿಯೊಂದು ಎಂಗೇಜ್ಮೆಂಟಿಗೂ ಐ ಆಮ್ ಓವರ್ವೆಲ್ಡ್. ಆ್ಯಂಡ್ ಇದೇ ಥರ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಲ್ಲ, ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ, ಅದೇ ಕ್ಷಣಕ್ಕೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಗೈಸ್, ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಜೈ RCB. ಬಾಯ್.